My dear students, welcome to Income Tax class video series for BCom, BBM and BBA students. ಈ ಸೆಷನ್ ಅಲ್ಲಿ ನಾವು ಲಾಯರ್ಸ್ ಅಥವಾ ಅಡ್ವೊಕೇಟ್ಸ್ ಅಂತ ಕರಿತೀವಿ. ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ರಿಸಿಟ್ಸ್ ಮತ್ತೆ ಪೇಮೆಂಟ್ಸ್ ಯಾವ್ಯಾವುದು, ಹಾಗೆ ಒಂದು 6 ಮಾರ್ಕ್ಸ್ ಪ್ರಾಬ್ಲಮ್ ನ ನೋಡೋಣ. 6 ಮಾರ್ಕ್ಸ್ ಪ್ರಾಬ್ಲಮ್ಸ್ ಸಾಲ್ವ್ಡ್ ಫಾರ್ ಲಾಯರ್ಸ್. 6 ಮಾರ್ಕ್ಸ್ ಪ್ರಾಬ್ಲಮ್ಸ್ ನೋಡೋಕೆ ಮೊದಲು let us see what are the professional income and expenses related to lawyer ಅಥವಾ advocate, ವಕೀಲ್ ಅಂತ ಕೂಡ ಕೊಡ್ತಾರೆ ಪ್ರಾಬ್ಲಮ್ಸ್ ಅಲ್ಲಿ ನೋಡ್ಕೋಬೇಕು. ವೆರಿ ಫಸ್ಟ್ ಒನ್, ಪ್ರೊಫೆಷನಲ್ ಇನ್ಕಮ್ ಆಫ್ ಎ ಲಾಯರ್ ಅಥವಾ ಅಡ್ವೊಕೇಟ್ಸ್ ಏನೇನ್ ಬರುತ್ತೆ? ಲೀಗಲ್ ಫೀಸ್, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಲೀಗಲ್ ಫೀಸ್ ಅನ್ನೋದು ಒಬ್ಬ ಲಾಯರ್ಗೆ ಇನ್ಕಮ್. ಎರಡನೇದು ಲಾ ಕನ್ಸಲ್ಟಿಂಗ್ ಸರ್ವಿಸ್ ಫೀಸ್, ಅಂದ್ರೆ ಕನ್ಸಲ್ಟಿಂಗ್ ಅಂತಂದ್ರೆ ಅವ್ರನ್ನ ಭೇಟಿ ಮಾಡಿ ಕಾನೂನಿಗೆ ಸಂಬಂಧಪಟ್ಟ ಯಾವ್ದಾದ್ರು ಸೇವೆಯನ್ನ ಪಡೆದು ನಾವು ಫೀಸ್ ಕೊಡ್ತೀವಿ. ಯಾವ್ದಾದ್ರು ಒಂದು ಅಸೋಸಿಯೇಷನ್ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ, ಬಿಸ್ನೆಸ್ ಅಲ್ಲಿ ಯಾವ್ದಾದ್ರು ಕಾನೂನುಗಳು ಗೊತ್ತಿಲ್ಲ ಅಂತಂದ್ರೆ ಎಲ್ಲದಕ್ಕೂ ಕೂಡ ವಿ ಕ್ಯಾನ್ ಕನ್ಸಲ್ಟ್ ಎ ಲಾಯರ್, ಆಗ ಅವ್ರಿಗೆ ಫೀಸ್ ಕೊಡ್ತೀವಿ. ಇಟ್ ಈಸ್ ಎ ಇನ್ಕಮ್ ಫಾರ್ ಎ ಲಾಯರ್. ಸ್ಪೆಷಲ್ ಕಮಿಷನ್, ಇದನ್ನ ನಾವು ನೋಡ್ತಿದ್ವಿ, ಚಾರ್ಟರ್ಡ್ ಅಕೌಂಟೆಂಟ್ಗೂ ನೋಡಿದ್ವಿ. ಇವ್ರಿಗೂ ಸ್ಪೆಷಲ್ ಕಮಿಷನ್ ಅಂತ ವಿಶೇಷವಾದಂತ ಸಮಿತಿಗಳನ್ನ ಪ್ರಾರಂಭಿಸ್ತಾರೆ ಸರ್ಕಾರಗಳು, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ. ಅದರಲ್ಲಿ ಲಾಯರ್ಸ್ ಅನ್ನ ಸೇರಿಸಿ ಸಮಿತಿ ಮಾಡಿ ಅದರ ಬಗ್ಗೆ ಒಂದಷ್ಟು ವಿಚಾರಣೆ ಮಾಡಿ ರಿಪೋರ್ಟ್ಸ್ ಕೊಡಿ ಅಂತ. ಸೊ ಅದಕ್ಕೆ ಒಂದಷ್ಟು ಅಮೌಂಟ್ಸ್ ನ ಪೇ ಮಾಡ್ತಾರೆ ಲಾಯರ್ಸ್ಗೆ. ಇಟ್ ಈಸ್ ಕಾಲ್ಡ್ ಆಸ್ ಇನ್ಕಮ್. ಗಿಫ್ಟ್ಸ್ ಅಂಡ್ ಪ್ರೆಸೆಂಟ್ಸ್ ಫ್ರಮ್ ಕ್ಲೈಂಟ್ಸ್, ನಿಮಗೆ ನೆನಪಿರಬೇಕು, ಗಿಫ್ಟ್ಸ್ ಮತ್ತೆ ಪ್ರೆಸೆಂಟೇಷನ್ಸ್ ಒಬ್ಬ ಲಾಯರ್ಗೆ ಅವನ ಹತ್ರ ಕೇಸ್ ತಗೊಂಡು ಬಂದಿರತಕ್ಕಂಥ ಕ್ಲೈಂಟ್ಸ್ ಕೊಡ್ತಾರೆ, ಅದು ಇನ್ಕಮ್ ಆಗುತ್ತೆ. ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್, ಅಂದ್ರೆ ಲಾ ಕಾನೂನಿಗೆ ಸಂಬಂಧಪಟ್ಟ ಜರ್ನಲ್ಸ್ ಆಗಲಿ ಅಥವಾ ಜನರಲ್ ಜರ್ನಲ್ಸ್ ಆಗಲಿ ಅಥವಾ ನ್ಯೂಸ್ ಪೇಪರ್ಸ್ ಆಗಲಿ ಆರ್ಟಿಕಲ್ಸ್ ಪಬ್ಲಿಷ್ ಮಾಡ್ತಾರೆ ಯಾವುದಾದ್ರೂ ವಿಷಯದ ಬಗ್ಗೆ. ಫಾರ್ ಎಕ್ಸಾಂಪಲ್, ಈಗ ಭಾರತ ಕೋವಿಡ್ ಎದುರಿಸ್ತಾ ಇರತಕ್ಕಂಥ ಪರಿಸ್ಥಿತಿಗಳ ಬಗ್ಗೆ, ಯಾವುದೇ ಒಂದು ವಿಷಯದ ಬಗ್ಗೆ, ಸರ್ಕಾರ ಹೊಸದಾಗಿ ತಂದಿರತಕ್ಕಂಥ ಕಾನೂನುಗಳ ಬಗ್ಗೆ, ಯಾವುದಾದ್ರೂ ವಿಷಯಗಳ ಬಗ್ಗೆ ಆರ್ಟಿಕಲ್ಸ್ ಬರೀತಾರೆ, ಅದಕ್ಕೆ ಇನ್ಕಮ್ ಬಂದ್ರೆ ಇಟ್ ಇಸ್ ಟ್ಯಾಕ್ಸಬಲ್ ಇನ್ ದ ಹ್ಯಾಂಡ್ಸ್ ಆಫ್ ಎ ಲಾಯರ್ ಆರ್ ಅಡ್ವೊಕೇಟ್. ನೆಕ್ಸ್ಟ್ ಆರ್ಬಿಟ್ರೇಷನ್ ಫೀಸ್ ಅಂತ, ಮಧ್ಯಸ್ಥಿಕೆ. ಸಾಮಾನ್ಯವಾಗಿ ಲಾಯರ್ಗಳು ಏನ್ ಮಾಡ್ತಾರೆ ಅಂತಂದ್ರೆ, ಒಂದ್ ಇಬ್ರು ಕ್ಲೈಂಟ್ಸ್ ಕೋರ್ಟ್ಗಳಿಗೆ ಹೋಗಿರ್ತಾರೆ, ಕೋರ್ಟು ಕಚೇರಿಗೆ ಹೋದಾಗ ಆ ಇಬ್ರು ಕ್ಲೈಂಟ್ಸ್ ನ ಕೂಡಿಸಿ ಸಂಧಾನ ಮಾಡಿ ಮಧ್ಯಸ್ಥಿಕೆ ಮಾಡಿ ಆ ಕೇಸ್ಗಳನ್ನ ರಾಜಿ ಮಾಡಿಸುವಂತ ಕೆಲಸಗಳು ಕೆಲವೊಂದು ಸಂದರ್ಭದಲ್ಲಿ ಮಾಡ್ತಾರೆ. ಸೊ ಆಗ ಅವ್ರಿಗೆ ಒಂದಷ್ಟು ಫೀಸ್ ಬಂದ್ರೆ ಇಟ್ ಈಸ್ ಅನ್ ಇನ್ಕಮ್. ಪ್ರಾಕ್ಟೀಸಿಂಗ್ ಫೀಸ್ ಅಂತ, ಒಬ್ಬ ಲಾಯರ್ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಸ್ಟೇ ಫಂಡ್ ಟು ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಂತ ನೋಡಿದ್ವಿ, ಆತರ ಇವ್ರಿಗೆ ಒಂದಷ್ಟು ಫೀಸ್ ಬರ್ಬೋದು, ಇಟ್ ಈಸ್ ಅನ್ ಇನ್ಕಮ್. ಎಕ್ಸಾಮಿನರ್ಸ್ ಫೀ, ಒಬ್ಬ ಲಾಯರ್ ಯಾವ್ದಾದ್ರು ಲಾ ಇನ್ಸ್ಟಿಟ್ಯೂಟ್ಸ್ ಅಂದ್ರೆ ಕಾನೂನು ಪದವಿಗಳನ್ನ ಹೇಳ್ಕೊಳ್ತಕ್ಕಂಥ ಕಾಲೇಜ್ಗೆ ಇವ್ರು ಯಾವ್ದಾದ್ರು ಒಂದಷ್ಟು ಕ್ವಶನ್ ಪೇಪರ್ ಸೆಟ್ ಮಾಡಿ ಎಕ್ಸಾಮಿನರ್ ಫೀ ಅಂತ ಬಂದ್ರೆ ಇಟ್ ಇಸ್ ಎ ಇನ್ಕಮ್. ಇನ್ಕಮ್ಸ್ ರಿಲೇಟೆಡ್ ಟು ಲೀಗಲ್ ಸರ್ವಿಸಸ್, ಕಾನೂನಿನ ಸೇವೆಗಳು ಅಂತ ಇರ್ತವೆ. ಆ ಕಾನೂನಿನ ಸೇವೆ ಒಬ್ಬ ಲಾಯರ್ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟರು ಇನ್ಕಮ್ ಏನಾದ್ರು ಬಂದ್ರೆ ಸೊ ಅವನಿಗೆ ಒಂದಷ್ಟು ಭಾಗನ ಕೊಡ್ತಾರೆ. ಸೊ ಇಟ್ ಈಸ್ ಅನ್ ಇನ್ಕಮ್. ಎನಿ ಅದರ್ ರಿಸೀಟ್ಸ್, ಒಬ್ಬ ಲಾಯರ್ ಆಗಿ ಲಾ ಕೋರ್ಸ್ ಅನ್ನ ಓದಿ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಅವನಿಗೆ ಬೇರೆ ಏನಾದ್ರು ಇನ್ಕಮ್ಸ್ ಬಂದ್ರೂ ಕೂಡ ದೇ ಆರ್ ಆಲ್ ಕಾಲ್ಡ್ ಆಸ್ ಇನ್ಕಮ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ಅನ್ ಅಡ್ವೊಕೇಟ್ ಆರ್ ಲಾಯರ್. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಲಾಯರ್ ಇನ್ಕಮ್ಸ್ ಇದ್ದಾಗ ಇನ್ಕಮ್ ಟ್ಯಾಕ್ಸ್ ಕಾನೂನು ಪ್ರಕಾರ ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 1961 ಇನ್ಕಮ್ಸ್ ಅಂತ ಯಾವ್ದು ಕರೀತಾರೋ ಹಾಗೇನೆ ಅವ್ರಿಗೆ ಪೇಮೆಂಟ್ಸ್ ಅಥವಾ ಎಕ್ಸ್ಪೆನ್ಸಸ್ ಅಂತ ಯಾವ್ಯಾವ್ದು ಕರಿಬಹುದು ನೋಡ್ತಾ ಹೋಗೋಣ. ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಫ್ ಎ ಲಾಯರ್ ಆರ್ ಅಡ್ವೊಕೇಟ್. ಆಫೀಸ್ ರೆಂಟ್, ಒಬ್ಬ ಲಾಯರ್ ಒಂದು ಆಫೀಸನ್ನ ಮೇಂಟೈನ್ ಮಾಡಿರ್ತಾರೆ, ಅದಕ್ಕೆ ರೆಂಟ್ ಕಟ್ಟಿದ್ರೆ ಅಲೋ ಮಾಡಬಹುದು. ಸಬ್ಸ್ಕ್ರಿಪ್ಷನ್ ಟು ಲಾ ಜರ್ನಲ್, ಕಾನೂನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ್ದಾದ್ರು ಜರ್ನಲ್ಸ್ ಅಲ್ಲಿ ಇವರು ಆ ಮಾಹಿತಿ ಬೇಕು ಅಂತ ಅನ್ಸ್ಕೊಂಡು ಅದಕ್ಕೆ ಏನಾದ್ರು ಅಮೌಂಟ್ ಕೊಟ್ಟಿದ್ರೆ, ಸಬ್ಸ್ಕ್ರೈಬ್ ಆಗಿದ್ರೆ ಅದನ್ನ ಅಮೌಂಟ್ ಎಕ್ಸ್ಪೆಂಡಿಚರ್ ಅಂತ ಅಲೋ ಮಾಡಬಹುದು. ಟೆಲಿಫೋನ್ ಎಕ್ಸ್ಪೆನ್ಸಸ್, ಒಬ್ಬ ಲಾಯರ್ಗೆ ಟೆಲಿಫೋನ್ ಅನ್ನೋದು ಬೇಕಲ್ವಾ, ಬೇಕಾಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್, ಕ್ಲೈಂಟ್ಸ್ ಅನ್ನ ಮೀಟ್ ಮಾಡೋಕ್ಕೆ ಎಲ್ಲ ಕೂಡ ಬೇಕಾಗುತ್ತೆ, ಅದರ ಎಕ್ಸ್ಪೆನ್ಸಸ್ ಅಲೋಡ್. ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಪ್ರೊಫೆಷನಲ್ ವರ್ಕ್, ಕಾರನ್ನ ಮೇಂಟೈನ್ ಮಾಡ್ತಾರೆ ಲಾಯರು ಆ ಕಾರನ್ನ ಇವನು ಪ್ರೊಫೆಷನಲ್ ವರ್ಕ್ ಎಷ್ಟು ಯೂಸ್ ಮಾಡಿದ್ರೆ ಅಷ್ಟನ್ನ ಮಾತ್ರ ನಮ್ಮ ಡಾಕ್ಟರ್ಗೆ ಮತ್ತೆ ಚಾರ್ಟರ್ಡ್ ಅಕೌಂಟೆಂಟ್ಗೆ ಅಲೋ ಮಾಡ್ತಿದ್ವಿ, ಹಾಗೇನೆ ಇವ್ರಿಗೂ ಅಲೋ ಮಾಡ್ಬೋದು. ಪರ್ಸನಲ್ ಪರ್ಪಸ್ ಯೂಸ್ ಮಾಡೋದು ಅಲೋ ಮಾಡಲ್ಲ. ಡಿಪ್ರಿಸಿಯೇಷನ್ ಆನ್ ಆಫೀಸ್ ಅಸೆಟ್ಸ್, ಒಬ್ಬ ಲಾಯರ್ ಆಫೀಸಲ್ಲಿ ಫರ್ನಿಚರ್ ಇಟ್ಕೊಂಡಿರ್ತಾರೆ, ಕಂಪ್ಯೂಟರ್ ಇಟ್ಕೊಂಡಿರ್ಬೋದು ಅಥವಾ ಬುಕ್ಸ್ ನ ಇಟ್ಕೊಂಡಿರ್ತಾರೆ, ಅವಕ್ಕೆಲ್ಲ ಡಿಪ್ರಿಸಿಯೇಷನ್ ನಾವು ಮೊದಲೇ ಹೇಳಿರ್ತಕ್ಕಂಥ ರೇಟ್ಸ್ ಪ್ರಕಾರ ಅಲೋ ಮಾಡಬಹುದು. ಪರ್ಚೇಸ್ ಆಫ್ ಪ್ರೊಫೆಷನಲ್ ಬುಕ್ಸ್ ಗೊತ್ತಿದೆ ನಿಮಗೆ, ಪ್ರೊಫೆಷನಲ್ ಬುಕ್ಸ್ ಪರ್ಚೇಸ್ ಮಾಡಿದ್ರೆ 40% ಕೊಡ್ತೀವಿ ಡಿಪ್ರಿಸಿಯೇಷನ್. ನೆಕ್ಸ್ಟ್, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಒಬ್ಬ ಲಾಯರ್ ಆಫೀಸ್ ಮೇಂಟೈನ್ ಮಾಡಿದಾಗ ಅಲ್ಲಿ ಪ್ರಿಂಟಿಂಗು ಸ್ಟೇಷನರಿ ಖರ್ಚು ಬರ್ತಾ ಇರುತ್ತೆ, ಅಲೋ ಮಾಡ್ತೀವಿ. ಮೆಂಬರ್ಶಿಪ್ ಫೀಸ್ ಫಾರ್ ಬಾರ್ ಕೌನ್ಸಿಲ್,
ಚಾರ್ಟರ್ಡ್ ಅಕೌಂಟೆಂಟ್ಸ್ಗೆ ICAI ಇನ್ಸ್ಟಿಟ್ಯೂಟ್ ಇದ್ದ ಹಾಗೆ, ಡಾಕ್ಟರ್ಸ್ಗೆ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಅಂತ ಇರುತ್ತೆ, ಹಾಗೆ ಲಾಯರ್ಸ್ಗೆ ಬಾರ್ ಕೌನ್ಸಿಲ್ ಅಂತ ಇರುತ್ತೆ, ಕರ್ನಾಟಕ ಬಾರ್ ಕೌನ್ಸಿಲ್ ಅಂತ ಇರುತ್ತೆ. ಅಥವಾ ಲೋಕಲ್ ಅಲ್ಲಿ ಈಗ ಚಿಂತಾಮಣಿಯಲ್ಲಿ ಒಬ್ಬ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂದ್ರೆ ಚಿಂತಾಮಣಿಯಲ್ಲಿ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿರ್ತಾರೆ. ಆ ಅಸೋಸಿಯೇಷನ್ ಅಲ್ಲಿ ಅವರು ಮೆಂಬರ್ಶಿಪ್ ಫೀಸ್ ಕಟ್ಟಿರ್ತಾರೆ, ಅದನ್ನ ಅಲೋ ಮಾಡಬಹುದು. ದೆನ್ ಯು ಕ್ಯಾನ್ ಬಿಕಮ್ ಮೆಂಬರ್ ಆಫ್ ದಟ್ ಕೌನ್ಸಿಲ್. ಪರ್ಚೇಸ್ ಆಫ್ ಸ್ಟಾಂಪ್ ಪೇಪರ್ ಅಂಡ್ ಕೋರ್ಟ್ ಫೀ. ಯಾರಾದರೂ ಒಬ್ಬ ಕ್ಲೈಂಟ್ಸ್ ಪರವಾಗಿ ಕೇಸನ್ನ ಇವರು ವಾದಿಸಬೇಕಾದ್ರೆ ಸ್ಟಾಂಪ್ ಪೇಪರ್ನ ಕೊಂಡ್ಕೊಳ್ತಾರೆ. ಆ ಕ್ಲೈಂಟ್ಸ್ ಪರವಾಗಿ ಇವರು ಅದನ್ನ ಬಳಸ್ತಾ ಇರ್ತಾರೆ, ಕೋರ್ಟ್ ಫೀಸ್ ಕಟ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಎಕ್ಸ್ಪೆಂಡಿಚರ್ ಅಂತ ಅಲೋ ಮಾಡ್ತೀವಿ. ಅದನ್ನ ಸಪೋಸ್ ಇವರು ಕ್ಲೈಂಟ್ಸ್ ಹತ್ರ ತಗೊಂಡಿದ್ರೆ ಇನ್ಕಮ್ಸ್ ಅಲ್ಲಿ ಸೇರಿಸ್ತೀವಿ ನಾವು. ಎಲೆಕ್ಟ್ರಿಸಿಟಿ ಅಂಡ್ ಜನರಲ್ ಚಾರ್ಜಸ್, ಅವನು ಆಫೀಸ್ಗೆ ಕಟ್ಟಿರ್ತಕ್ಕಂಥ ಎಲೆಕ್ಟ್ರಿಸಿಟಿ ಇರಬಹುದು ಅಥವಾ ಬೇರೆ ಜನರಲ್ ಚಾರ್ಜಸ್ ಇರಬಹುದು. ರಿಫ್ರೆಶ್ಮೆಂಟ್ ಚಾರ್ಜಸ್ ಟು ಕ್ಲೈಂಟ್ಸ್ ಬಂದ ಕಾಫಿ ಟೀ ಏನಾದರೂ ತರಿಸಿದ್ರೆ ಇವೆಲ್ಲವನ್ನ ಎಕ್ಸ್ಪೆಂಡಿಚರ್ ಅಂತ ಅಲೋ ಮಾಡಬಹುದು. ಎಸ್, ಈಗ ಒಂದು ಸಣ್ಣ ಪ್ರಾಬ್ಲಮ್ 6 ಮಾರ್ಕ್ಸ್ಗೆ ಕೊಟ್ಟಿರೋದನ್ನ ಸಾಲ್ವ್ ಮಾಡ್ತಾ ಹೋಗೋಣ ನಾವು. ಲೆಟ್ ಅಸ್ ಲುಕ್ ಇಂಟು ದ ಪ್ರಾಬ್ಲಮ್. Illustration 1. Mr. Vakil has the following receipts and payments account for the year ended 31/3/2019. Compute his professional income. Receipts and payments ಕೊಡ್ತಾ ಇದ್ದಾರೆ, ಅಕೌಂಟ್ ಅಲ್ಲ, ರಿಸಿಟ್ಸ್ ಪೇಮೆಂಟ್ಸ್ ಲಿಸ್ಟ್ ಮಾತ್ರ ಕೊಡ್ತಿದ್ದಾರೆ. ಎಸ್, ದೀಸ್ ಆರ್ ದ ರಿಸಿಟ್ಸ್. ಕನ್ಸಲ್ಟೇಷನ್ ಫೀಸ್ 2 lakhs, ಡ್ರಾಫ್ಟಿಂಗ್ ಚಾರ್ಜಸ್ 1,50,000, dividend received 60,000, lectures in law institutes as guest faculty 20,000, ಗಿಫ್ಟ್ ಫ್ರಮ್ ಕ್ಲೈಂಟ್ಸ್ 30,000. ಇಷ್ಟು ರಿಸಿಟ್ಸ್ ಬಂದಿದೆ. ಈಗ ಪೇಮೆಂಟ್ ಸೈಡ್ ನೋಡ್ತಾ ಹೋಗೋಣ. ಆಫೀಸ್ ರೆಂಟ್ 1,20,000 ಕಟ್ಟಿದ್ದಾನೆ. ಸ್ಯಾಲರಿ ಟು ಜೂನಿಯರ್ಸ್ ಅಂಡ್ ಸ್ಟಾಫ್ 84,000. ಒಬ್ಬ ಸೀನಿಯರ್ ಲಾಯರು ಜೂನಿಯರ್ ಲಾಯರ್ಸ್ ನ ಜೊತೆಲಿ ಇಟ್ಕೊಂಡು ಅವರಿಗೆ ಸ್ಯಾಲರಿ ಕೊಡ್ತಾ ಇರ್ತಾರೆ. ಹಾಗೇನೆ ಉಳಿದಿರ್ತಕ್ಕಂಥ ಸ್ಟಾಫ್ ಮೆಂಬರ್, ಬೈ ಚಾನ್ಸ್ ಕಂಪ್ಯೂಟರ್ ಆಪರೇಟರು ಅಥವಾ ಅಕೌಂಟೆಂಟ್ ಯಾರಾದ್ರೂ ಆಫೀಸಲ್ಲಿ ಮೇಂಟೈನ್ ಮಾಡ್ತಿದ್ದಾರೆ. ಕಾರ್ ಎಕ್ಸ್ಪೆನ್ಸಸ್ 40,000 ಆಗಿದೆ. ಬ್ರಾಕೆಟ್ಸ್ ಅಲ್ಲಿ 25% ಪರ್ಸನಲ್ ಅಂತ ಹೇಳ್ತಾರೆ. ಈ 40,000 ಅಲ್ಲಿ 25% ಸ್ವಂತಕ್ಕೆ ಅವನು ಬಳಸಿರೋದು, 75% ಪ್ರೊಫೆಷನ್ಗೆ ಅಂತ ಡಿಕ್ಲೇರ್ ಮಾಡ್ತಿದ್ದಾರೆ. ಬುಕ್ಸ್ ಆನ್ಯುಯಲ್ ಪರ್ಚೇಸ್ ಮಾಡಿದ್ದಾನೆ 10,000. ಇದರಲ್ಲಿ 40% ಮಾತ್ರ ಅಲೋ ಮಾಡ್ತೀವಿ. ಕಾಂಟ್ರಿಬ್ಯೂಷನ್ ಟು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ 15,000. ದಿಸ್ ಇಸ್ ಎ ವೆರಿ ಸ್ಮಾಲ್ ಪ್ರಾಬ್ಲಮ್. ನೋಡಿ, ಹೆಸರು ಇಲ್ಲಿ ಮಿಸ್ಟರ್ ವಕೀಲ್ ಅಂತ ಕೊಟ್ಟಿದ್ದಾರೆ. ಇದು ಅಸಿಸಿ ನೇಮ್. ವಕೀಲ್ ಅಂದ್ರೆ ಹಿಂದಿಯಲ್ಲಿ ಅಡ್ವೊಕೇಟ್ ಅಥವಾ ಲಾಯರ್ ಅಂತ ಹೆಸರು ಕೊಡ್ಬೋದು, ಅಥವಾ ಹೀಗೂ ಕೊಡ್ಬೋದು, ಅಥವಾ ಅಡ್ವೊಕೇಟ್ ಅಂತ ಕೊಡ್ಬೋದು. ಓಕೆನಾ? ದಿಸ್ ಈಸ್ ದ ಪ್ರಾಬ್ಲಮ್. ಈಗ ಈ ಪ್ರಾಬ್ಲಮ್ ಅಲ್ಲಿ ಇನ್ಕಮ್ಸ್ ಯಾವುದು ಮತ್ತೆ ಎಕ್ಸ್ಪೆನ್ಸಸ್ ಯಾವುದು? ಇನ್ಕಮ್ಸ್ ರಿಯಲ್ ಆಗಿ ನಾವು ಪ್ರೊಫೆಷನಲ್ ಇನ್ಕಮ್ಸ್ ತಗೊಳ್ಳೋದನ್ನೆಲ್ಲ ಗ್ರೀನ್ ಕಲರ್ ಮಾಡೋಣ. ಎಕ್ಸ್ಪೆನ್ಸಸ್ ಅಲೋ ಮಾಡೋದು ರೆಡ್ ಕಲರ್, ಉಳಿದಿರೋದು ಬ್ಲೂ ಕಲರ್ ಅಲ್ಲಿ ಹಾಗೆ ಇಟ್ಬೇಡ. ಕನ್ಸಲ್ಟೇಷನ್ ಫೀಸ್ ಇನ್ಕಮ್, ಡ್ರಾಫ್ಟಿಂಗ್ ಚಾರ್ಜಸ್ ಒಬ್ಬ ಲಾಯರ್ ಇನ್ಕಮ್, ಡಿವಿಡೆಂಡ್ ರಿಸೀವ್ಡ್ ನಾಟ್ ಎ ಇನ್ಕಮ್, ಅದಕ್ಕೆ ಬ್ಲೂ ಕಲರ್ ಹಾಗೆ ಇದೆ. ಲೆಕ್ಚರ್ಸ್ ಇನ್ ಲಾ ಇನ್ಸ್ಟಿಟ್ಯೂಟ್ಸ್ ಆಸ್ ಗೆಸ್ಟ್ ಫ್ಯಾಕಲ್ಟಿ ಇನ್ಕಮ್, ಗಿಫ್ಟ್ ಫ್ರಮ್ ಕ್ಲೈಂಟ್ಸ್ ಇನ್ಕಮ್. ಇದನ್ನೆಲ್ಲ ಟೋಟಲ್ ಮಾಡಿಕೊಂಡು ಗ್ರಾಸ್ ಪ್ರೊಫೆಷನಲ್ ರಿಸಿಟ್ಸ್ ಬರುತ್ತೆ. ಇನ್ನು ಪೇಮೆಂಟ್ ಸೈಡ್ ಆಫೀಸ್ ರೆಂಟ್ ಎಕ್ಸ್ಪೆಂಡಿಚರ್, ಸ್ಯಾಲರಿ ಟು ಜೂನಿಯರ್ಸ್ ಅಂಡ್ ಸ್ಟಾಫ್ಸ್, ಅಲೋಯಬಲ್ ಎಕ್ಸ್ಪೆಂಡಿಚರ್ ಫಾರ್ ಎ ಅಡ್ವೊಕೇಟ್ ಅಥವಾ ಒಬ್ಬ ಲಾಯರ್. ಕಾರ್ ಎಕ್ಸ್ಪೆನ್ಸಸ್ 25% ಪರ್ಸನಲ್ ಅಂತಾರೆ. ನಾವು 75% ಮಾತ್ರ ಅಲೋ ಮಾಡಬೇಕು. ಓನ್ಲಿ 75% ಈಸ್ ಅಲೋಡ್. ಬುಕ್ಸ್ ಪರ್ಚೇಸ್ ಮಾಡಿದರೆ ಆನ್ಯುಯಲ್ ಪಬ್ಲಿಕೇಶನ್ 10,000, ಇದಕ್ಕೆ 40% ಡಿಪ್ರಿಸಿಯೇಷನ್ ಕೊಡ್ತೀವಿ. Contribution to PPF is not at all allowed as a deduction. It is allowed as a deduction under section 80. Professional incomes alli idanna less madalla. This is the problem given in Bangalore University BCom May 2016. Yes. Solution anta bariri. Format na baritivi. Assessee Mr. Vakil, residential status resident anta baritivi. Enu kottilla, resident anta baritidive. Illa ನೀವು dash ಅಂತ ಹಾಕಿ. Assessment year 2021, previous year 1920. Computation of income from profession. Columns ಒಂದು particulars, 2 amount columns ತಗೊಳ್ಳಿ. ಆನ್ಸರ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಪ್ರೊಫೆಷನಲ್ ರಿಸಿಟ್ಸ್ ಅಂತ ಹೆಡ್ಡಿಂಗ್ ತಗೊಳ್ಳಿ. ಯಾವ್ಯಾವ್ದಿವೆ ರಿಸಿಟ್ಸ್ ನಾವೀಗ ತಾನೇ ಎಕ್ಸ್ಪ್ಲೇನ್ ಮಾಡಿದ್ವಿ. ನೋಡಿ ಪ್ರಾಬ್ಲಮ್ ಇದು. ಕನ್ಸಲ್ಟೇಷನ್ ಫೀಸ್ 2 lakhs ತಗೊಳ್ಳೋಣ. ಬರೀರಿ 2 lakhs ಇನ್ಕಮ್. Drafting charges 1,50,000 income. Write down 1,50,000 income. Dividend received not a income. ತಗೊಳ್ಬಾರ್ದು, ಬ್ಲೂ ಕಲರ್ ಅಲ್ಲಿ ಇದೆ. ಲೆಕ್ಚರ್ಸ್ ಇನ್ ಲಾ ಇನ್ಸ್ಟಿಟ್ಯೂಟ್ ಆಸ್ ಗೆಸ್ಟ್ ಫ್ಯಾಕಲ್ಟಿ. ಯಾಕೆ ತಗೋಬೇಕಿದು ಅಂತಂದ್ರೆ ಒಬ್ಬ ಲಾಯರ್ ಆಗಿ ಲಾ ಕಾಲೇಜಸ್ ಅಥವಾ ಲಾ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಪಾಠ ಮಾಡಿದಾನೆ, ಅದಕ್ಕೋಸ್ಕರ ಬಂದಿದೆ. ಸ್ಯಾಲರಿ ಅಂತ ತಗೊಂಡಿದ್ರೆ ಅವನಿಗೆ ಸ್ಯಾಲರೀಸ್ ಇನ್ಕಮ್ ಅಲ್ಲಿ ತಗೋತಿದ್ವಿ, ತಗೋತಾ ಇರಲಿಲ್ಲ. ಗೆಸ್ಟ್ ಲೆಕ್ಚರ್ ಆಗಿ ಹೋಗಿ ಅಲ್ಲಿ ಪಾಠ ಮಾಡಿ ಬಂದಿದ್ದಾನೆ. It is treated as honorarium.
ಅದಕ್ಕೆ ಇನ್ಕಮ್ ಬರೀರಿ 20,000 ಇನ್ಕಮ್. ನೆಕ್ಸ್ಟ್ ಗಿಫ್ಟ್ ಫ್ರಮ್ ಕ್ಲೈಂಟ್ಸ್ 30,000 ರೈಟ್ ಡೌನ್. ಅಷ್ಟೇ. ಈ 4 ಕೂಡ ಇನ್ಕಮ್ಸ್ ಅಂತ ಕರಿತೀವಿ. ಟೋಟಲ್ ಮಾಡಬೇಕು ನಾವು. ಕಮಾನ್ ಮಾಡಿ, ಟೋಟಲ್ ಮಾಡಿ. ಎಸ್, ಈ 4 ಟೋಟಲ್ ಮಾಡಿದ್ರೆ 4 lakhs ಬರುತ್ತೆ. ದಿಸ್ ಈಸ್ ಕಾಲ್ಡ್ ಗ್ರಾಸ್ ಪ್ರೊಫೆಷನಲ್ ರಿಸಿಟ್ಸ್ ಅಂತ ಕರಿತೀವಿ ನಾವು. ಇದರಿಂದ ಲೆಸ್ ಏನ್ ಲೆಸ್ ಮಾಡ್ಬೇಕು ನಾವು ಅಂದ್ರೆ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಬನ್ನಿ ನೋಡೋಣ. ನೋಡಿ, ಪೇಮೆಂಟ್ ಸೈಡ್ ಇದೆ. ಆಫೀಸ್ ರೆಂಟ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಬರೀರಪ್ಪ. ಇನ್ನರ್ ಕಾಲಮ್ 1,20,000. ಸ್ಯಾಲರಿ ಟು ಜೂನಿಯರ್ಸ್ ಅಂಡ್ ಸ್ಟಾಫ್ 84,000 ರೈಟ್ ಡೌನ್. ಅಲೋಡ್. ಕಾರ್ ಎಕ್ಸ್ಪೆನ್ಸಸ್ 40,000, ಬಟ್ 25% ಪರ್ಸನಲ್ ಅಂತಾನೆ ನಾವು ಅಲೋ ಮಾಡಬೇಕಾಗಿರೋದು. 75% ಪ್ರೊಫೆಷನ್ ಯೂಸ್ ಮಾಡೋದು. ಕರೆಕ್ಟಾ? ಬರೀರಿ. ಕಾರ್ ಎಕ್ಸ್ಪೆನ್ಸಸ್ 40,000ಗೆ 75% ಮಾತ್ರ ಅಲೋ ಮಾಡಬೇಕು. 30,000 ಬರುತ್ತೆ. ನೆಕ್ಸ್ಟ್ ಬುಕ್ಸ್ ಆನ್ಯುಯಲ್ ಅಂತಾನೆ ಪರ್ಚೇಸ್ ಅನ್ಕೋಬೇಕಿದು 10,000. ಈ 10,000ಗೆ 40% ಡಿಪ್ರಿಸಿಯೇಷನ್ ಕೊಡೋಣ. ಬರೀರಿ. ಡಿಪ್ರಿಸಿಯೇಷನ್ ಆನ್ ಬುಕ್ಸ್ 10,000 into 40% 4,000 ಅಷ್ಟೇ. ಕಾಂಟ್ರಿಬ್ಯೂಷನ್ ಟು PPF ಕೊಡಲ್ಲ. ದಿಸ್ ಈಸ್ ಅಬೌಟ್ ದ ಪ್ರಾಬ್ಲಮ್. ಈಗ ನಾವು ಈ ಎಕ್ಸ್ಪೆನ್ಸಸ್ನೆಲ್ಲ ಟೋಟಲ್ ಮಾಡ್ಕೋಬೇಕು. ಮಾಡಿ, ಟೋಟಲ್ ಮಾಡಿ. 2,38,000 ಬರುತ್ತೆ. ಈ 2,38,000 ಏನು ಅಂದ್ರೆ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಥವಾ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಫಾರ್ ಲಾಯರ್. ಈ ರಿಸಿಟ್ಸ್ ಇದೆ 4 lakhs ಇಂದ 2,38,000 ಮೈನಸ್ ಮಾಡಿ ಎಷ್ಟು ಬರುತ್ತೆ? ಎಸ್, ದ ಆನ್ಸರ್ ಇಸ್ 1,62,000. ದಿಸ್ ಈಸ್ ಕಾಲ್ಡ್ ಟ್ಯಾಕ್ಸಬಲ್ ಪ್ರೊಫೆಷನಲ್ ಇನ್ಕಮ್. ಈ ತರ 6 marks ಕೊಡ್ತಾರೆ. ತುಂಬಾ ಸರಳವಾಗಿರುತ್ತೆ. ಈ ಪ್ರಾಬ್ಲಮ್ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಿದ್ದೀನಿ ನಾನು. ಚೆನ್ನಾಗಿ ನೋಡ್ಕೊಳ್ಳಿ. ಎಕ್ಸಾಮ್ಗೆ 6 marks ಈಸಿಯಾಗಿ ಆನ್ಸರ್ ಮಾಡ್ಬೋದು. ಓಕೆ, ಈ ಪ್ರಾಬ್ಲಮ್ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ಸೆಷನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.